ಓಹ್ ಮರಿ ಸಕ್ಕತ್ತಾಗಿದೆಯಲ್ಲಪ್ಪ, ನಾಟಿ ಮರಿ. 1 kg ಮಟನ್ ಕೊಡು. ಸರ್ ಮಟನ್ ಬೇಡ ಇವತ್ತು, ದೊಮ್ಮೆ ಕೊಡ್ತೀನಿ, ಎತ್ಕೊಂಡೋಗ್ರಿ. ನಾಟಿ ದೊಮ್ಮೆ ಬಿಡ್ಬೇಕು. ಕೊಡು 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 ದೊಮ್ಮೆ. ಓಹೋ ಸಕ್ಕತ್ತಾಗೈತಲ್ಲಪ್ಪ, ಕೊಡು. ಆಯ್ತು ಸರ್ ಖುಷಿಯ ಬಿಡ್ಬೇಕು. ಮಳೆ ಬರ್ತಾ ಇದೆ, ಕ್ಲೈಮೇಟ್ ಚಿಲ್ ಅಂತಿದೆ. ತಿನ್ಬಿಟ್ಟು ಹೇಳ್ತಾ ಇರ್ಬೇಕು, ಚಕಾಪಕ ಅನ್ಬೇಕು. ಬೆಂಗಳೂರಲ್ಲಿ ಕ್ಲೈಮೇಟ್ ಚಿಲ್ ಅಂತಿದೆ. ಇವತ್ತು ಬಿಸಿ ಬಿಸಿ ದೊಮ್ಮೆ. ಗುಲಾಬಿ ಹೂವ ತರ ಇದೆ ನೋಡಿ ಮಾಮ್, ಹೆಂಗೈತೆ ಗುಲಾಬಿ ಹೂವ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಬೆಂಗಳೂರಲ್ಲಿ ಕ್ಲೈಮೇಟ್ ಚಿಲ್ ಅಂತಿದೆ. ಇವತ್ತು ದೊಮ್ಮೆ ಸಾರು, ಬಿಸಿ ಬಿಸಿ ದೋಸೆ ಖಂಡಿತವಾಗ್ಲೂ ಒಳ್ಳೆ ಸ್ಪೈಸಿಯಾಗಿ ತಿಂದರೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಬಟ್ ಇದು ಬಂದು ತುಂಬ ಅಂದರೆ ತುಂಬ ಹೆಲ್ತಿಯಾಗಿರುತ್ತೆ, ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ಬಿಸಿ ಬಿಸಿ ಕಾಯುವ ಕುಕ್ಕರಲ್ಲಿ 2 ಸ್ಪೂನ್ ಎಣ್ಣೆ ಬಿಡ್ತಾರಿ, ಸ್ವಲ್ಪ ಚಕ್ಕೆ, ಲವಂಗ, ಸೋಂಪು, ಕರುಬೇವು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿಕೊಂಡ್ರು ಈರುಳ್ಳಿ, ಸ್ವಲ್ಪ ಟೊಮೊಟೊ ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ದೊಂಬೆ ನೋಡಿ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡ್ರೆ ದೊಂಬೆನ ಹಾಕಿ ರಪ ಅಂತ ತಿರುಗಿಸಿ ಸ್ವಲ್ಪ ಅರಿಶಿನ ಹಾಕಿದ್ಮೇಲೆ ಮಟನ್ ಲಿವರ್ ತಗೊಳ್ಳಿ. ಲಿವರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲೇ ಮಾಡಿರುವ ಚಿಕನ್ ಪೌಡ್ರ್ ಹಾಕ್ತಾ ಇದ್ದೀನಿ. ನೀವೇನ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮಿನಿಮಮ್ ಒಂದು 5 ರಿಂದ 6 ವಿಸಿಲ್ ಕೂಗಿಸ್ಕೊಳ್ಳಿ. ಕುಕ್ಕರ್ ಓಪನ್ ಮಾಡಿದ ಮೇಲೆ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕರಿಬೇವು ಪೇಸ್ಟಾಗಿ ರುಬ್ಬಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ದೊಮ್ಮೆ ಸಾರು, ಬಿಸಿ ಬಿಸಿ ದೋಸೆ. ತಿಂದರೆ ಕಳೆದೋಗ್ತೀರಾ. ಅದಕ್ಕೆ ಹೇಳೋದು, ಸ್ಟವ್ ಮುಂದೆ ನಿಂತಿರೋವಾಗ ಲಬ್ಬಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆನೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ, ಮಜಾ ಮಾಡಿ.